ಮಂಗಳೂರು ಇಂಟರ್ನ್ಯಾಷನಲ್ ಐಟಿ ಹಬ್ ಸಿಲಿಕಾನ್ ಬೀಚ್ ಆಗುತ್ತಂತೆ, ಹೌದಾ? ಆದ್ರೆ ಈ ವಿಡಿಯೋ ನೋಡಿ. ಇದು ಪುತ್ತೂರಿನ ಶಾಸಕ ಅಶೋಕ್ ಕುಮಾರ್ ರೈ ಅವರ ಅಶೋಕ ಜನಮನ ಕಾರ್ಯಕ್ರಮದಲ್ಲಿ 100 ರೂಪಾಯಿಯ ಉಚಿತ ಬಟ್ಟಲು ಮತ್ತು ಗ್ಲಾಸ್ಗಳನ್ನು ಪಡೆಯಲು ಸೇರಿದಂತಹ ಜನಸ್ತೋಮ. ಅದರಲ್ಲೂ ನಿರೀಕ್ಷೆಗೂ ಮೀರಿದಂತಹ ಜನರು ಸೇರಿದ್ದರಿಂದ ನೂಕುನುಗ್ಗಲು ಉಂಟಾಗಿದ್ದು 11ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದಂತಹ ಘಟನೆ ನಡೆದಿದೆ. ಈ ಘಟನೆಯನ್ನ ಯಾಕೆ ನೆನಪಿಸಿದೆ ಅಂತ ಹೇಳಿದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಹೆಚ್ಚಿನ ಜನಸಾಮಾನ್ಯರ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಐಟಿ ಹಬ್ ಜಿಲ್ಲೆಯ ಜನರಿಗೆ ಏನು ಪ್ರಯೋಜನ ತರಲಿದೆ ಅನ್ನೋದಾಗಿರ್ತದೆ ನನ್ನ ಪ್ರಶ್ನೆ. ಮಂಗಳೂರಿನಲ್ಲಿ ಈಗಾಗಲೇ ಇರುವಂತಹ ಇನ್ಫೋಸಿಸ್, MRPL ನಂತಹ ಬೃಹತ್ ಐಟಿ ಕಂಪನಿಗಳು ಇಲ್ಲಿನ ಜನರಿಗೆ ಎಷ್ಟು ಉದ್ಯೋಗಗಳನ್ನು ನೀಡಿದೆ ಎಂದು ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬಡ ಮಧ್ಯಮ ಜನರ ಅನುಕೂಲಕ್ಕಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪಿಸಲು ಇಲ್ಲಿ ಇನ್ನೂ ಕೂಡ ಸಾಧ್ಯ ಆಗಲಿಲ್ಲ. ಘೋಷಣೆ ಮಾತ್ರ ಮಾಡಲಾಗಿದೆ ಹೊರತು ಅನುದಾನವನ್ನ ಇನ್ನೂ ಮೀಸಲಿಟ್ಟಿಲ್ಲ. ಇಲ್ಲಿನ ಜನರು ಇನ್ನೆಷ್ಟು ಕಾಲ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿಗಾಗಿ ಕಾಯಬೇಕು? ಮಂಗಳೂರನ್ನ ಐಟಿ ಹಬ್ ಮಾಡಲು ಹೊರಟಿರುವಂತದ್ದು ಉತ್ತಮ ಬೆಳವಣಿಗೆ. ಆದರೆ ಇದರಿಂದ ಜಿಲ್ಲೆಯ ಜನರಿಗೆ ಎಷ್ಟು ಉದ್ಯೋಗ ಸಿಗಲಿದೆ? ಇದರಿಂದ ಬಡ ಮಧ್ಯಮ ವರ್ಗದ ಜನರಿಗೆ ಏನೆಲ್ಲ ಲಾಭ ಆಗಲಿದೆ ಅಂತ ಹೇಳಿ ಸರ್ಕಾರ ಮೊದಲು ತಿಳಿಸಬೇಕಾಗಿದೆ.